ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ದೇವರು ಯಾವಾಗಲೂ ನಾವು ಸಂತೋಷವಾಗಿರ್ಬೇಕೆಂಬುದಾಗಿ ಬಯಸ್ತಾನೆ. ನಾವು ಯಾವಾಗಲೂ ಸಂತೋಷವಾಗಿರ್ಬೇಕನ್ನೋದೇ ಆತನ ಆಸೆ. ಅದಕ್ಕಾಗಿ ಸ್ವಾಮಿ ಹೇಳ್ತಾರೆ, ನಾನು ನಿನಗೋಸ್ಕರ ನೀನು ಸಂತೋಷವಾಗಿ ಯಾವಾಗಲೂ ಇರಬೇಕೆಂಬುದಾಗಿ ನಾನು ಶಿಲ್ಬೆ ಮೇಲೆ ನಿನ್ನೆಲ್ಲ ಬಾಧೆಗಳನ್ನ, ಹೋರಾಟಗಳನ್ನ, ಕಣ್ಣೀರನ್ನ, ಚಿಂತೆಗಳನ್ನ, ಪ್ರತಿ ಸಮಸ್ಯೆಗಳನ್ನ ನಾನು ಅನುಭವಿಸಿದ್ದೀನಿ. ನಾನು ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದೇ ನೀನು ಸುಖವಾಗಿರಬೇಕು ಎಂಬುದಾಗಿ, ನೀನು ಯಾವಾಗಲೂ ಸಂತೋಷವಾಗಿರಬೇಕು ಎಂಬುದಾಗಿ ದೇವರು ನಮ್ಮನ್ನ ಬಯಸ್ತಾನೆ ಪ್ರಿಯರೇ. ಆದರೆ ನಾವುಗಳು ಅನೇಕ ಹೋರಾಟಗಳ ಮಧ್ಯದಲ್ಲಿ, ಹಿಂಸೆಗಳ ಮಧ್ಯದಲ್ಲಿ, ಅನೇಕ ಚಿಂತೆಗಳ ಮಧ್ಯದಲ್ಲಿ ಸಾಕ್ತೀವಿ. ಒಂದು ದಿನವೂ ಕೂಡ ನಾವು ಸಂತೋಷವಾಗಿರೋಕ್ಕೆ ಆಗಲ್ಲ. ಸಂತೋಷವಾಗಿ ಇರುವ ಹಾಗೆ ನಾವು ಹೊರಗಿನ ತೋರಿಕೆಯಲ್ಲಿ ತೋರಿಸ್ಕೊಳ್ತೀವಿ. ಆದರೆ ಮನಸ್ಸಲ್ಲಿ ಯಾವುದೋ ಒಂದು ಹೋರಾಟ, ಯಾವುದೋ ಒಂದು ಚಿಂತೆ, ಯಾವುದೋ ಒಂದು ಭಯ, ಕಳವಳ, ಏನೋ ಒಂದು ಆಗ್ಬಿಡ್ತದೇನೋ, ಏನೋ ಒಂದು ಸಂಭವಿಸ್ಬಿಡ್ತೈತೇನೋ, ಏನೋ ನಮ್ಗೆ ಗೊತ್ತಿಲ್ಲದಂತೆ ಏನೋ ಒಂದು ಕಾರ್ಯಗಳು ದಿಢೀರ್ನೆ ಎಲ್ಲಿ ಎದುರಾಗ್ಬಿಡ್ತದೋ ಅನ್ನೋ ಅನೇಕ ಆತಂಕಗಳು. ನಾವು ಯಾವಾಗಲೂ ದೇವರನ್ನ, ದೇವರ ಒಳ್ಳೆತನವನ್ನ, ದೇವರು ಬಯಸುವಂಥ ಯೋಜನೆಗಳನ್ನು ನಾವು ಯೋಚಿಸಲ್ಲ. ಯಾವಾಗಲೂ ನಮ್ಮ ಕಣ್ಣುಗಳು ನಮ್ಮ ಹೋರಾಟಗಳು, ನಮ್ಮ ಕೊರತೆಗಳು, ನಮ್ಮ ಶರೀರದಲ್ಲಿರುವಂಥ ಬಲಹೀನತೆಗಳು, ಕುಟುಂಬದಲ್ಲಿರುವಂಥ ಕೊರತೆಗಳು, ಕುಟುಂಬದಲ್ಲಿರುವಂಥ ಕೆಲವೊಂದು ಹೋರಾಟಗಳು, ಅನೇಕ ವಿಷಯಗಳು, ಸುತ್ತಮುತ್ತ ನಡೆಯುವಂಥ ಹೋರಾಟಗಳ ಮೇಲೆ ಹೆಚ್ಚಿನ ನಾವು ಗಮನ ಕೊಡ್ತಾ ನಮ್ಮನ್ನು ದೇವರ ಬಗ್ಗೆ ಯೋಚನೆ ಮಾಡೋದೇ ಮರೆಸ್ಬಿಡ್ತದೆ. ಸೈತಾನು ಈ ರೀತಿಯಾಗಿ ನಮ್ಮನ್ನು ಏಮಾರಿಸಿ ನಮ್ಮನ್ನು ದೇವರ ಬಗ್ಗೆ ಯೋಚನೆ ಮಾಡುವುದನ್ನ, ದೇವರ ಒಳ್ಳೆತನ ಬಗ್ಗೆ ಯೋಚನೆ ಮಾಡುವುದನ್ನ, ದೇವರು ನಾವು ಹೇಗಿರಬೇಕು ಅನ್ನೋದನ್ನ ಯೋಚನೆ ಮಾಡಿದ್ದಾನೆ. ಅದಕ್ಕಾಗಿ ಏನು ಯೋಜನೆಗಳನ್ನ ಇಟ್ಟಿದ್ದಾನೆ, ಏನೆಲ್ಲ ಮಾರ್ಗವನ್ನ ಏರ್ಪಡಿಸಿದ್ದಾನೆ ಎಂಬುದನ್ನು ನಾವು ತಿಳ್ಕೊಳ್ಳದ ಹಾಗೆ ಸೈತಾನ್ ನಮ್ಮನ್ನು ಮೋಸಪಡಿಸಿ ಪ್ರತಿ ಪರಿಸ್ಥಿತಿಯಲ್ಲೂ ಪ್ರತಿದಿನವೂ ಕೂಡ ಬರೀ ಹೋರಾಟ. ನೋಡಿ, ಅನೇಕ ಜನ ಅದಕ್ಕೆ ಹೇಳ್ತಾರೆ, ಅಯ್ಯೋ ಇವತ್ತು ಹೇಗಿರ್ತದ ನನ್ನ ದಿನ, ಅಯ್ಯೋ ಈ ತಿಂಗಳು ಹೆಂಗಿರ್ತದೋ, ಅಯ್ಯೋ ಈ ವರ್ಷ ಹೆಂಗಿರ್ತದೋ. ನೋಡಿ, ಪ್ರತಿ ಹೋರಾಟ ಬರೀ ಸಮಸ್ಯೆಗಳಲ್ಲೇ. ಒಂದು ದಿನವೂ ಕೂಡ ದೇವರು ನನ್ನ ಜೀವಿತದಲ್ಲಿ ಇಂಥ ಕಾರ್ಯ ಮಾಡೇ ಮಾಡ್ತಾನೆ. ಇಂಥ ಹೋರಾಟಗಳ ಮಧ್ಯದಲ್ಲಿ ನಾನು ಸಂತೋಷ ಪಡ್ತೀನಿ. ಸಂತೋಷ ಪಡುವ ಹಾಗೆ ಕರ್ತನು ನನ್ನ ನೇಮಿಸಿದ್ದಾನೆ. ಅದಕ್ಕಾಗಿ ನಾನು ಸಂತೋಷ ಪಡ್ತೀನಿ. ಪ್ರತಿ ಪರಿಸ್ಥಿತಿಗಳು, ಪ್ರತಿಕೂಲ ಹೋರಾಟಗಳು ನನ್ನ ದೇವರು ನೋಡ್ಕೊಳ್ತಾನೆ ಅಂತ ಹೇಳಿ ಯಾರು ಕೂಡ ಧೈರ್ಯದಿಂದ ಸಂತೋಷಪಟ್ಟು ಮುಂದೆ ಹೋಗುವವರು ಸಿಗಲ್ಲ. ಸಿಕ್ಕಿದ್ರು ಸ್ವಲ್ಪ ಜನ ನಮಗೆ ಸಿಗ್ಬೋದು. ಹೌದಲ್ವ ಪ್ರಿಯರೇ? ನೀವು ಕೂಡ ಅದೇ ಹೋರಾಟದಲ್ಲಿದ್ದೀರಾ? ನೀವು ಕೂಡ ಇದೇ ಯೋಚನೆಯಲ್ಲಿದ್ದೀರಾ? ಪ್ರತಿದಿನ ಸವಾಲುಗಳೇ, ಪ್ರಶ್ನೆಗಳೇ, ಪ್ರತಿದಿನವೂ ಕೂಡ ನಮಗೆ ಅನೇಕ ಹೋರಾಟಗಳು ಎದುರಾಗ್ತೈತೆ. ಎಲ್ಲಿ ನಾವು ಸಂತೋಷ ಪಡೋದು? ನಮ್ಮ ಮಕ್ಕಳ ಪರಿಸ್ಥಿತಿ, ನಮ್ಮ ಕುಟುಂಬ ಪರಿಸ್ಥಿತಿ, ನಮ್ಮ ಆರೋಗ್ಯ ಪರಿಸ್ಥಿತಿ, ಅನೇಕ ವಿಷಯದಲ್ಲಿ ಈ ರೀತಿಯಾಗಿ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದೀರಾ? ಕರ್ತನ ಮೇಲೆ ನಂಬಿಕೆನೇ ಕಮ್ಮಿ ಆಗಿಬಿಟ್ಟಿದೆಯಾ? ಕರ್ತನ ಮೇಲೆ, ಕರ್ತನ ಕೊಟ್ಟಂಥ ವಾಗ್ದಾನಗಳನ್ನ ಮರೆತು ಹೋಗ್ತಿದ್ದೀರಾ ಪ್ರೇರೆ? ಇವತ್ತು ಎಷ್ಟೋ ಜನ ಈ ರೀತಿ ಇರುವಂಥ ವ್ಯಕ್ತಿಗಳನ್ನ ನಾವು ಕಾಣ್ತಾ ಇದ್ದೀವಿ. ಹಾಗಾದರೆ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ? ಬನ್ನಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ತಿರುಗಿ ನಮಗೆ ಹೇಳ್ತೀನಿ, ಎಲ್ಲ ವಿಷಯದಲ್ಲೂ ನೀವು ಸಂತೋಷ ಪಡ್ರಿ. ನೋಡಿ, ದೇವರ ಆಲೋಚನೆ ಏನಂದ್ರೆ ಪ್ರಿಯರೇ, ಯಾವಾಗಲೂ ನಾವು ಸಂತೋಷ ಪಡ್ಬೇಕನ್ನೋದು ದೇವರ ಆಲೋಚನೆ. ಅದಕ್ಕೆ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯವರಿಗೆ ಬರೆಯುವಾಗ ಯಾವಾಗಲೂ ಕರ್ತನಲ್ಲಿ ನೀವು ಸಂತೋಷ ಪಡ್ರಿ ಅಂತ ಹೇಳ್ತಾನೆ. ನೋಡಿ, ಪೌಲನು ಹೇಳುವಂತ ಮಾತು ನೋಡಿ, ಅನೇಕರಿಗೆ ಹೇಳ್ಬೋದು, ದೇವರ ವಾಕ್ಯ ಹೇಳ್ತದಪ್ಪ ಯಾವಾಗಲೂ ನೀವು ಸಂತೋಷ ಪಡ್ರಿ ಅಂತ ಹೇಳಿ. ಆದ್ರೆ ಎಲ್ಲಾ ಟೈಮು ನಾವು ಸಂತೋಷವಾಗಿರಕ್ಕಾಗ್ತದ ಎಂಬುದಾಗಿ ಅನೇಕ ಜನ ನೆನೆಸ್ಬೋದು. ಇದು ದೇವರ ಯೋಜನೆ ಆಗಿದೆ. ಅಪೊಸ್ತಲನಾದ ಪೌಲನು ಈ ಫಿಲಿಪ್ಪಿ ಪತ್ರಿಕೆಗೆ ಈ ಪತ್ರವನ್ನು ಬರಿಬೇಕಾದ್ರೆ ಆತನ ಒಂದು ಸೆರೆಮನೆಯಲ್ಲಿದ್ದಾನೆ ಅನ್ನೋದನ್ನ ಮರಿಬಾರದು ಪ್ರೇರೆ. ಈ ಪತ್ರಿಕೆಯನ್ನು ಆತನ ಎಲ್ಲೋ ಒಂದು ಅರಮನೆಯಲ್ಲಿ ಸುಖದ ಸ್ಥಳದಲ್ಲಿ ಕುಳಿತುಕೊಂಡು ದೇವರ ಹಿಂಬಾಲಿಸ್ತಿರುವಂತ ಭಕ್ತರನ್ನ ಕುರಿತಾಗಿ ಇದು ಬರೀತಿಲ್ಲ. ಆದ್ರೆ ದೇವರನ್ನ ಹಿಂಬಾಲಿಸ್ತಿರುವಂತ ಭಕ್ತರು ಕಷ್ಟ ಸಮಸ್ಯೆಗಳ ಮಧ್ಯದಲ್ಲೂ ಅವರು ಯಾವಾಗಲೂ ಕರ್ತನ ಮೇಲೆ ನಿರೀಕ್ಷೆ ನಂಬಿಕೆ ಉಳ್ಳವರಾಗಿ ಮತ್ತೆ ಕರ್ತನ ವಾಗ್ದಾನಗಳನ್ನು ನಂಬುತ್ತಾ ಈ ಲೋಕದ ಕಷ್ಟಗಳು ಶ್ರಮೆಗಳು ಅಲ್ಪವೆಂದು ಎಣಿಸ್ತಾ ಯಾವಾಗಲೂ ಸಂತೋಷ ಪಡುತ್ತಾ ಅದನ್ನ ಜಯಿಸುತ್ತಾ ಮುಂದೆ ಸಾಗಬೇಕು ಎಂಬುದು ಅಪೊಸ್ತಲನಾದ ಪೌಲನ ಉದ್ದೇಶವಾಗಿತ್ತು.
ಆದ್ರಿಂದ ಆತನ ಸೆರೆಮನೆಯಲ್ಲಿ ಇದ್ದುಕೊಂಡು, ಹೋರಾಟಗಳಲ್ಲಿ ಇದ್ದುಕೊಂಡು, ಕತ್ತಲೆ ಮನೆಯಲ್ಲಿ ಇದ್ದುಕೊಂಡು ಆತನು ದೈವಿಕವಾದ ಸಂತೋಷವನ್ನು ಅನುಭವಿಸ್ತಾ ಆತನು ಸಭೆಗಳಿಗೆ, ದೇವಜನರಿಗೆ ಹೀಗೆ ಬರೀತಾನೆ, ಯಾವಾಗಲೂ ನೀವು ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ. ತಿರುಗಿ ನಿಮಗೆ ಹೇಳ್ತೀನಿ, ನಿಮ್ಮ ಹೋರಾಟಗಳು, ಕಣ್ಣೀರುಗಳು, ವ್ಯಾಧಿಗಳು, ಸಮಸ್ಯೆಗಳು ಏನೇ ಇರಲಿ ಅವುಗಳನ್ನ ನೋಡಿ ಸೋತೋಗದೆ ಕರ್ತನಲ್ಲಿ ನೀವು ಸಂತೋಷ ಪಡ್ರಿ. ದೇವರ ವಿಷಯದಲ್ಲಿ ನೀವು ಸಂತೋಷ ಪಡ್ರಿ, ಪ್ರಾರ್ಥನೆ ವಿಷಯಗಳಲ್ಲಿ ನೀವು ಸಂತೋಷ ಪಡ್ರಿ. ಯಾಕಂದ್ರೆ ನೀವು ಇದ್ದ ಪರಿಸ್ಥಿತಿಯಲ್ಲಿ ನೀವು ಇರಲ್ಲ, ಇದ್ದ ಪರಿಸ್ಥಿತಿಯಲ್ಲಿ ಇರಕ್ಕೆ ನಿಮ್ಮನ್ನು ಕರೆದಂತ ದೇವರು ಬಿಡಲ್ಲ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳುವಂತ ಉದ್ದೇಶವಾಗಿದೆ ಪ್ರಿಯರೇ. ಆದ್ರಿಂದ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಅದನ್ನ ನೋಡೇ ಕುಳಿತುಕೊಳ್ಬೇಡಿ. ಯಾಕಂದ್ರೆ ಆ ಇದ್ದ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನನ್ನ ಕರೆದಂತ ಕರ್ತನು ಬಿಟ್ಟು ಬಿಡುವನಲ್ಲ. ಇವತ್ತು ಏನೇ ಪರಿಸ್ಥಿತಿಯಲ್ಲಿ ಇರ್ಬೋದು, ಒಂದು ಹೀನವಾದ ಪರಿಸ್ಥಿತಿಯಲ್ಲಿ, ಕಷ್ಟದಲ್ಲಿ, ವ್ಯಾಧಿಯಲ್ಲಿ, ಹಣದ ಸಮಸ್ಯೆಯಲ್ಲಿ, ಮತ್ತೆ ಕುಟುಂಬ ಸಮಸ್ಯೆಗಳಲ್ಲಿ, ಮತ್ತೆ ಸಾಮಾಜಿಕವಾಗಿ ಕೆಲಸದಲ್ಲಿ ಯಾವುದೇ ಒತ್ತಡಗಳು ಇರಬಹುದು. ಆದರೆ ನನ್ನನ್ನು ನಿಮ್ಮನ್ನ ಕರೆದಂತ ಕರ್ತನು ಇದ್ದ ಸ್ಥಿತಿಯಲ್ಲಿ ಇರಲಿಕ್ಕೆ ಬಿಡಲ್ಲ, ಖಂಡಿತ ಮಾರ್ಪಡಿಸ್ತಾನೆ. ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿ ಇದ್ದಾನೆ. ಆತನು ಗೊತ್ತಾಯಿತು, ನನ್ನ ಕರ್ತನು, ನನ್ನ ಕರೆದಾತನು ಈ ಸೆರೆಮನೆಯಲ್ಲಿ ನನ್ನ ಕೈ ಬಿಟ್ಟು ಬಿಡುವುದಿಲ್ಲ, ಈ ಸೆರೆಮನೆಯಿಂದ ಹೊರಗಡೆ ತೆಗೆದುಕೊಂಡು ಬರ್ತಾನೆ, ನಾನು ಸ್ವತಂತ್ರನಾಗಿ ಆತನ ಸುವಾರ್ತೆಯನ್ನು ಸಾರ್ತೀನಿ, ಆತನನ್ನು ಮಹಿಮೆಪಡಿಸ್ತೀನಿ ಎಂಬ ವಿಶ್ವಾಸ ಆತನಲ್ಲಿತ್ತು. ಅದಕ್ಕೆ ಅವನು ಆ ಸೆರೆಮನೆಯಲ್ಲೂ ಕೂಡ ಕರ್ತನ ಪ್ರೀತಿಯನ್ನ, ಕರ್ತನ ನಡೆಸುವಿಕೆಯನ್ನ, ಕರ್ತನ ಕಾರ್ಯಗಳನ್ನು ಕುರಿತು ಸಂತೋಷಿಸುತ್ತಾ ತನ್ನ ಅನುಭವದಲ್ಲಿ ನಮಗೂ ಕೂಡ ಹಾಗೆ ಹೇಳ್ತಾನೆ ಪ್ರೇಮಿ. ಆದ್ರಿಂದ ಸೋತು ಹೋಗ್ಬೇಡ್ರಿ. ನೀವು ಇದ್ದ ಪರಿಸ್ಥಿತಿಯಲ್ಲೇ ಇರ್ಲಿಕ್ಕೆ ದೇವರು ನಮ್ಮನ್ನ ಬಿಡುವುದಿಲ್ಲ. ಯಾವಾಗಲೂ ಎಲ್ಲ ವಿಷಯದಲ್ಲೂ ಕರ್ತನಲ್ಲಿ ಸಂತೋಷ ಪಡೋಣ. ಕರ್ತನು ನಮ್ಮ ಎಲ್ಲಾ ಕಾರ್ಯಗಳನ್ನು ನೋಡಿಕೊಳ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಹೌದು ಕರ್ತನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡ್ರಿ ಎಂಬುದಾಗಿ ನಿನ್ನ ಹೇಳಿದ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಯಾರೆಲ್ಲ ಕಷ್ಟಗಳಲ್ಲಿ, ಕಣ್ಣೀರಲ್ಲಿ, ಇದೇ ನನ್ನ ಪರಿಸ್ಥಿತಿ, ಇದೇ ನನ್ನ ಗೋಳು, ಇದೇ ನಮ್ಮ ಜೀವಿತ ಆಗೋಯ್ತು ಎಂಬುದಾಗಿ ಸೋತು ಹೋಗಿದ್ದಾರೋ, ವಿಶ್ವಾಸವನ್ನು ಕರ್ತನೆ ಕಳ್ಕೊಂಡಿದ್ದಾರೋ ಅವ್ರನ್ನ ಬಲಪಡಿಸು. ನಾನು ಸೋತು ಹೋಗದಂತೆ ಕರ್ತನ ಮೇಲೆ ನಿರೀಕ್ಷೆ, ನಂಬಿಕೆ ಉಳ್ಳವರಾಗಿ ನನಗೆ ಬಂದಿರುವಂಥ ಪ್ರತಿಕೂಲ ಪರಿಸ್ಥಿತಿಗಳಲ್ಲೂ ಕರ್ತನನ್ನು ಬಲಪಡಿಸಿ ಎಲ್ಲಾ ಪರಿಸ್ಥಿತಿಗಳು ಬದಲಾಯಿಸ್ತಾ ನನ್ನ ಹೊಸ ವಿಶ್ವಾಸದೊಟ್ಟಿಗೆ ಅವರು ಸಾಗುವಂತೆ ಅವ್ರನ್ನ ಬಲಪಡಿಸು, ಮುನ್ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.